ಗುರುಗಣಾಧಿಪತಿಭ್ಯೋ ನಮಃ. ಅಪುರುಹರಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿಸಿ ಅಪುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಪೆರಿ ಕಥಾಮೃತವ ಪರಿಪಾಲ
ರಾಮ ರಾಮ ಒಟ್ಟಾಗಿ ರಾಜ್ಯ ಸಂಚಾರವನ್ನು ಮಾಡಿ ಯಾರು ಎಲ್ಲಿ ಕಷ್ಟಕ್ಕೊಳಗಾಗಿದ್ದಾರೆ ಅಂತ ಒಂದು ಕಷ್ಟವನ್ನು ನಿವಾರಣೆ ಮಾಡೋದಕ್ಕೆ ಬೇಕಾಗಿ ಹೊರಡೋಣಲ್ಲ ಹೊರಡುವ. ಇತ್ತಲೊಂದಿನ ನಾರಿ ಲಕ್ಷ್ಮೀ
ಅಲ್ಲಿ ಒಳಗಿರುವಂತಹ ಮನೆ ಒಳ್ಳೆಯದಾಗಬೇಕು, ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಮಕ್ಕಳು ಸುಖವಾಗಿರಬೇಕು. ಹೀಗೆ ಆಲೋಚನೆ ಮಾಡಿದ್ದು ಯಾರು? ಊರಿನ ಶ್ರೀಮಂತರು. ನನ್ನಪ್ಪ ನಮ್ಮ ಮನೆತನದ ಹಾಗೆ ಊರು ಕೂಡ ಇರಬೇಕು, ಜನರು ಬದುಕಬೇಕು, ಅವರಿಗೆ ಶ್ರೀಮಂತಿಗೆ ಬೇಕು, ಹೀಗೆ ಆಲೋಚನೆ ಮಾಡಿದ್ದಾರೆ. ನನ್ನಪ್ಪನಿಗೆ ನಾನು ಒಬ್ಬಳೇ ಮಗಳು, ನಾನು ಹುಟ್ಟಿದ ಮೇಲೆ ಮತ್ತಷ್ಟು ಶ್ರೀಮಂತಿಗೆ ನನ್ನ ಅಪ್ಪನಿಗೆ ಬಂತು. ಹಾಗಾಗಿ ಲಕ್ಷ್ಮಿ ಎನ್ನುವಂತಹ ಹೆಸರನ್ನು ನನಗಿಟ್ಟು ನನ್ನಪ್ಪ ಸಾಕಿದ್ದಾರೆ, ಸಲಹಿದ್ದಾರೆ. ದೊಡ್ಡವಳಾಗ್ತಾ ಬಂದ ಹಾಗೆ ನನ್ನ ಕೈಯಲ್ಲಿ ಶ್ರೀಮಂತಿಗೆ ಲಕ್ಷ್ಮಿ ಬೇಕಾದಷ್ಟಿದ್ದರೂ ನನ್ನ ಅಪ್ಪನ ಆಲೋಚನೆ ಹಾಗುಂಟು ಹಾಗೆ ನಾನು ಆಲೋಚನೆ ಮಾಡುವವಳು. ಎಲ್ಲ ಹೆಣ್ಣು ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕು, ಎಲ್ಲ ಮನೆಯಲ್ಲಿ ಶ್ರೀಮಂತಿಗೆ ಬೇಕು, ಸಂಪತ್ತು ಸೌಭಾಗ್ಯ ತುಂಬಿರಬೇಕು. ಆ ಮನೆಯ ಹೆಂಗಸರ ಕೈಯಲ್ಲಿ ಧನ ಸಂಪತ್ತು ಲಕ್ಷ್ಮಿ ಸಂಪತ್ತು ಓಡಾಡ್ತಾ ಇರಬೇಕು. ಒಟ್ಟಿನಲ್ಲಿ ಹೇಳುವುದಾದ್ರೆ ಗಂಡ ಹೆಂಡತಿ ಮಕ್ಕಳು ಆ ಮನೆಯಲ್ಲಿ ಸಂಪತ್ತು ಸೌಭಾಗ್ಯ ಲಕ್ಷ್ಮಿ ತುಂಬಿಕೊಂಡು ಸುಖವಾಗಿ ಜೀವನ ಮಾಡಬೇಕು ಅಂತ. ಹಾಗೆ ನಾನೀಗ ಹೊರಟದ್ದು ಅಪ್ಪನ ಆಜ್ಞೆಯನ್ನು ಕೇಳಿಕೊಂಡೆ. ಊರಿನಲ್ಲಿ ಯಾರು ಬಡವರಿದ್ದಾರೆ ಅವರ ಮನೆ ಉದ್ಧಾರ ಮಾಡಬೇಕು, ಯಾವ ಹೆಂಗಸರು ಕಷ್ಟದಲ್ಲಿದ್ದಾರೆ ಅವರಿಗೆ ಧನ ಸಂಪತ್ತು ಕೊಡಬೇಕು, ಲಕ್ಷ್ಮಿ ಅವರ ಕೈಯಲ್ಲಿ ಓಡಾಡ್ತಾ ಇರಬೇಕು. ಹೀಗೆ ಬಡವರನ್ನು ಹುಡುಕುತ್ತಾ ಮುಂದೆ ಮುಂದೆ ಹೋಗ್ತಿದಂತೆ ಎಮಗೆ ಕಾರ್ಯವಾಗಿ ವರಾರಿಹರ ಹಸಿಭೋ ಕೂಳಿಗಾಗಿ ತೆರಳುವೆನೆಂದರೆ ಆರ್ಥಿಕ ಬಡತನ ಏನ ಮಾಡುವುದೆನುತ ಚಿಂತಿಸಿದರು. ನಮ್ಮ ಹಳ್ಳಿಯೇ ಹೀಗಾಯಿತಲ್ಲ ನೋಡಿ. ನಮ್ಮ ಆಸುಪಾಸಿನ ಮನೆಯವರನ್ನು ನೋಡಿ, ತಿನ್ನಲು ಹೊಟ್ಟೆಗೆ ತಿನ್ನಲು ಏನು, ಹಸಿದ ಹೊಟ್ಟೆಗೆ ಏನಿದೆ, ಮಕ್ಕಳಿದ್ದಾರೆ. ಹೀಗೆ ಒಬ್ಬೊಬ್ಬರಿಗೆ ನನ್ನ ಮಡದಿಯಲ್ಲಿ ಹೇಳಿದೆ, ಮಗು ಬೇಡ ಬೇಡ, ಆದರೂ ಮನೆ ತುಂಬ ಮಕ್ಕಳಾಗಿದೆ. ಈಗ ಏನ ಮಾಡುದು? ನನಗೆ ವಯಸ್ಸಾಗಿದೆ, ಮಕ್ಕಳನ್ನ ಸಾಕುವುದು ಹೇಗೆ, ಅವರ ಹೊಟ್ಟೆಯನ್ನ ತುಂಬಿಸುವುದಾದರೂ ಹೇಗೆ? ಹೀಗೆ ಒಂದೊಂದು ಚಿಂತೆ ಒಬ್ಬೊಬ್ಬರಲ್ಲಿ. ಏನು ಮಾಡಲಿನ? ನಮ್ಮನ್ನ ಯಾರು ರಕ್ಷಿಸುವರಯ್ಯ? ಈ ಮನೆಯ ಒಡತಿ, ಆದ್ರೆ ನನ್ನ ಕೈಯಲ್ಲಿ ಒಂದು ಬಿಡುಗಾಸೆ ಇಲ್ಲ. ಏನು ಮಾಡುವುದು? ಬೆಳಗ್ಗೆ ಬೆಳಗ್ಗೆ ನಿಂತಿರುವಂತಹ 2 ಮಕ್ಕಳಿದ್ದಾರೆ, ಅವರಿಗೆ ವಿದ್ಯಾಭ್ಯಾಸ ಕೊಡಿಸೋಣವೆಂದರೆ ನನ್ನಲ್ಲಿ ಒಂದು ಬಿಡುಗಾಸವಿಲ್ಲವಯ್ಯ. ಏನು ಮಾಡಲಿ? ಒಂದು ಕೆಲಸ ಇಲ್ಲದೆ ನಾನು ತುಂಬಾ ಬಡತನದಲ್ಲಿದ್ದೇನೆ. ಏನು ಮಾಡಲಯ್ಯ ನಾನು? ಏನು ಮಾಡಲಿ? ಏನು ಮಾಡಲಿ? ನಾನೇನು ಮಾಡಲಯ್ಯ? ನಾನೇನು ಮಾಡಲಿ? ನನಗೆ 4 ಮಕ್ಕಳು, ಎಲ್ಲರೂ ಸರಕಾರ ಕೊಡುವ ಕನ್ನಡ ಮೀಡಿಯಂ ಶಾಲೆಗೆ ಹೋಗುತ್ತಿದ್ದಾರೆ. ಶಾಲೆಯಲ್ಲಿ ಕ್ಷೀರಭಾಗ್ಯ ಅನ್ನಭಾಗ್ಯ ಎಲ್ಲವೂ ಸಿಕ್ಕಿದರೂ ಮನೆಯಲ್ಲಿ ಬೆಳಕಿಲ್ಲವಯ್ಯ, ಬೆಳಕಿಲ್ಲ. ಹೇಗೆ ನಾವು ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕ ಚಿಂತೆ ಬಂದಿದೆಯಾ? ಚಿಂತೆ ಬಂದಿದೆ. ಶ್ರೀರಾಮಚಂದ್ರನ ಕಾಲದಲ್ಲಿ ಶ್ರೀರಾಮಚಂದ್ರನು ಪ್ರಜೆಗಳನ್ನು ಮಕ್ಕಳಂತೆ ನೋಡಿದರಂತೆ. ಈ ಭೂಲೋಕದಲ್ಲಿ ಯಾವ ರಾಮ ಬಂದು ನಮ್ಮನ್ನು ರಕ್ಷಿಸುವರಯ್ಯ, ರಕ್ಷಿಸುವರು. ಕೆಲಸ ಇಲ್ಲದೆ ಕಂಗಲಾಗಿದ್ದೇನೆ. ಹತ್ತಿರದಲ್ಲಿ ನಮ್ಮಂತವರಿಗೆ ಯಾವ ಕೆಲಸವನ್ನೂ ಕೊಡ್ತಾ ಇಲ್ಲ. ದೂರದ ಊರಿಗೆ ಕೆಲಸಕ್ಕೆ ಹೋಗುವುದಾದರೆ ನನ್ನಲ್ಲಿ 5-6 ಮಕ್ಕಳು
ಆದರೆ ಎಲ್ಲಿ ಹುಡುಕಾಡಿದರೂ ಉದ್ಯೋಗ ಸಿಗ್ತಲ್ಲ, ಕೆಲಸ ಸಿಗ್ತಲ್ಲ. ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ. ಮಕ್ಕಳ ನಿರುದ್ಯೋಗಿಯಾಗಿ ಮುಂದೆ ಸಮಾಜದಲ್ಲಿ ಏನಾಗ್ತಾರೋ ಎಂಬ ಭಯ ಕಟ್ತದೆ. ಏನು ಮಾಡಲಯ್ಯ ಶಿವನೇ, ಶಿವನೇ. ರಾಜ ಮೂವರೊಂದಾಗಿ ಪ್ರಜೆಗಳ ಬಡತನ ಕಷ್ಟಗಳ ನೀಚಿಸಿದರು. ಶಿವ ಲಕ್ಷ್ಮಿ ಬಡವರ ಕಷ್ಟವನ್ನು ಅರಿಯುವುದಕ್ಕೆ ಬೇಕಾಗಿ ನಾವು ರಾಜ್ಯ ಸಂಚಾರಕ್ಕೆ ಹೊರಟು ಬಂದವರು. ನಮಸ್ಕಾರ. ನೋಡಿದ್ಯಾ ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಎಲ್ಲ ಶ್ರೀಮಂತರಾಗಿದ್ದಾರೆ. ಕಣ್ಣೀರು ಸುರಿಸ್ತಾ ಇದ್ದಾರೆ. ಇವರ ಕಣ್ಣೀರನ್ನು ಒರೆಸುವ ಉದ್ದೇಶವೇ ನಮ್ಮದಾಗಿದೆ. ಖಂಡಿತ. ಅದಕ್ಕಾಗಿ ಭಯಪಡಬೇಡಿ, ಭಯಪಡಬೇಡಿ. ನಾವಿದ್ದೇವೆ. ಇದು ನಿಮ್ಮ ರಕ್ಷಣೆಗೆ ನಾವಿದ್ದೇವೆ. ಈ ರಾಜ್ಯದಲ್ಲಿ ಆಡಳಿಕೆಯನ್ನು ನಾವು ಕಟ್ಟುತ್ತೇವೆ. ಆದ್ದರಿಂದ ಹೆದರಬೇಡಿ. ಇದು ನಮ್ಮ ಯೋಜನೆ ಜಾರಿ. ಹಸಿವಿನಿಂದಲೇ ಬಳಲುವವರಿಗೆ ಅನ್ನಭಾಗ್ಯ ಆರ್ಥಿಕ ಸಂಕಷ್ಟದಿ ಬಳಲುವ ನಾರಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಕೂಳಿಗಾಗಿ ದೂರ ದೂರಿಗೆ ಸಂಚರಿಬರಿಗೆ ಮಾತೆಯಂದಿರಿಗೆ ಶಕ್ತಿ ಯೋಜನೆ ಕತ್ತಲಲ್ಲಿ ಜೀವಿಸುವ ಪ್ರಜೆಗಳಿಗೆ ನಿರಂತರ ಬೆಳಕ ಹರಿಸುವ ಗೃಹ ಜ್ಯೋತಿ ಯೋಜನೆ. ಉನ್ನತ ವಿದ್ಯಾಭ್ಯಾಸ ಪಡೆದ ಯುವಕರಿಗೆ ಯುವ ನಿಧಿ ಸಮರ್ಪಣೆ. ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಸಮರ್ಪಣೆ. ಪಂಚ ಭರವಸೆಗಳು ಈಡೇರಿಸುತ್ತ ಸಂತಸದಿ ಸಂತಸದಿ ಪ್ರಜೆಗಳಿದ್ದರು. ಸಂಭ್ರಮ ಪಂಚ ಭರವಸೆಯ ಸಂಭ್ರಮ, ಪಂಚಗಾತರಿಯ ಸಂಭ್ರಮ. ಸಂಭ್ರಮ ಪಂಚ ಗ್ಯಾರಂಟಿ ಸಂಭ್ರಮ, ಪಂಚ ಭರವಸೆ ಸಂಭ್ರಮ. ಸೌಲಭ್ಯವ ಪಡೆಯುತ್ತಲ ಸಂತಸಗೊಂಡ ಜನರ ಸಂಭ್ರಮ, ಕೊಟ್ಟ ಕೈಗಳ ಧನ್ಯತೆಯ ಸಂಭ್ರಮ. ರಾಜ್ಯದ ಪಂಚ ಯೋಜನೆ. ಇದನ್ನು ನೀವೆಲ್ಲರೂ ಸಂತೋಷದಿಂದ ನಾವು ಕೊಡುವಂತ ಈ ಯೋಜನೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಜೊತೆಯಲ್ಲಿ ಈ ದಿವಸ ನೀವೆಲ್ಲರೂ ಸಂತೋಷಪಟ್ಟಿದ್ದೀರಲ್ಲ, ಕಣ್ಣು ತುಂಬ ಕಾಣಿದ್ದೀರಲ್ಲ. ಹಾಗಿದ್ರೆ ಇದೊಂದು ಕಥೆಗೆ ಮಂಗಲವಾದ ಪಂಚ ಯೋಜನೆ. ಈ ಪಂಚ ಯೋಜನೆಯನ್ನು ರಾಜ್ಯದಲ್ಲಿ ಎಲ್ಲರೂ ಸ್ವೀಕರಿಸಿಕೊಳ್ಳಬೇಕು. ಈ ಯೋಜನೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ ನಮ್ಮ ಕಡಬ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸುಧೀರ್ ಕುಮಾರ್ ಸರ್ ವೇದಿಕೆಗೆ ಬರಬೇಕು. ಹಾಗೆ ಇದರ ನಿರ್ದೇಶನವನ್ನು ಮಾಡಿದ ನಮ್ಮ ಅತ್ಯಂತ ಪ್ರೀತಿಯ ನೆಚ್ಚಿನ ಕಾರ್ಯನಿರ್ವಾಹಾಧಿಕಾರಿ ಸರ್ ನವೀನ್ ಭಂಡಾರಿ ಸರ್, ತಾವು ಕೂಡ
ವೇದಿಕೆಗೆ ಬರಬೇಕು. ಯಾಕಂದ್ರೆ ನಿಮ್ಮಿಬ್ಬರ ಪ್ರೋತ್ಸಾಹ ಇಲ್ಲದಿದ್ರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಈಗಾಗಲೇ ನಿಮಗೆಲ್ಲರಿಗೆ ತಿಳಿದಿರುವ ಹಾಗೆ ನಮ್ಮ ಕಡಬ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇದರ ವತಿಯಿಂದ ಅಧ್ಯಕ್ಷರಾದ ಶ್ರೀ ಸುಧೀರ್ ಕುಮಾರ್ ಶೆಟ್ಟಿ ಇವರ ಮಾರ್ಗದರ್ಶನದಲ್ಲಿ ಹಾಗೂ 14 ಮಂದಿ ಗೌರವಾನ್ವಿತ ಸದಸ್ಯರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಸಹಕಾರಗೊಳಿಸಿದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿ ನಿರ್ದೇಶನವನ್ನ ಮಾರ್ಗದರ್ಶನ ನೀಡಿದಂತ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸದಸ್ಯ ಕಾರ್ಯದರ್ಶಿ ಶ್ರೀ ನವೀನ್ ಭಂಡಾರಿ ಇವರು ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಪದ್ಮನಾಭ ಪಳ್ಳಿಗದ್ದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಡ್ಯಕೊಣಾಜೆ ಕಡಬ ಇವರನ್ನ ಅಭಿನಂದಿಸ್ತೇನೆ. ಅದೇ ರೀತಿ ಚೆಂಡೆಯಲ್ಲಿ ಶ್ರೀ ಪ್ರಕಾಶ್ ವಿಟ್ಲ, ಅದೇ ರೀತಿ ಮೃದಂಗದಲ್ಲಿ ಶ್ರೀ ಮೋಹನ್ ಶರೂರು, ಚಕ್ರದಾಳದಲ್ಲಿ ಶ್ರೀ ಯುವಪ್ರಸಾದ್ ಕಾವಳಕಟ್ಟೆ, ಮುಮ್ಮೇಳದಲ್ಲಿ ಶ್ರೀ ಲಕ್ಷ್ಮಣ ಆಚಾರ್ಯ ಎಡಮಂಗಲ, ಅದೇ ರೀತಿ ಶ್ರೀ ಕಡಬ ಶ್ರೀನಿವಾಸ ರೈ ಜಿಲ್ಲಾ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ಶ್ರೀಯುತ ಶ್ರೀ ಗಣೇಶ್ ನೆಜಿಕಾರ್, ಅದೇ ರೀತಿ ಶ್ರೀ ಮೋನಪ್ಪ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್, ಅದೇ ರೀತಿ ಭರತ್ ರಾಜ್ ತಾಲೂಕು ಪಂಚಾಯತ್ ಕಡಬ, ಶ್ರೀಮತಿ ಶಾರದಾ ಸವಣೂರು ಗ್ರಾಮ ಪಂಚಾಯತ್ ಗ್ರಂಥಪಾಲಕರು, ಶ್ರೀಮತಿ ಜಯಕುಮಾರಿ ಪೆರಾಬೆ ಗ್ರಾಮ ಪಂಚಾಯತ್ನ ಗ್ರಂಥಪಾಲಕರು, ಶ್ರೀಮತಿ ಹೇಮಲತಾ ಕೌಕ್ರಾಡಿ ಇವರು ಪಶುಸಖಿ, ಅದೇ ರೀತಿ ವಸ್ತ್ರಾಲಂಕಾರದಲ್ಲಿ ಶ್ರೀ ಲಕ್ಷ್ಮಣಾಚಾರ್ಯ ಎಡಮಂಗಲ ಸಹಕರಿಸಿದ್ದಾರೆ. ಅದೇ ರೀತಿ ನಮಗೆ ಶ್ರೀ ಸಂದೀಪ್ ಗ್ರಂಥಪಾಲಕರು ಕಡ್ಯಕೋಣಾದೆ ಇವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಮತ್ತು ವೀಕ್ಷಿಸಿದ ತಮ್ಮೆಲ್ಲರಿಗೂ ವಂದಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮಂಗಳಾರ್ತಾ ಇದ್ದೇವೆ. ಚರ